ಫ್ರೆಂಡ್, ಇಂಡಿಯಾ ವರ್ಸಸ್ ಪಾಕಿಸ್ತಾನ ವಿರುದ್ಧ ನಡೆದಂತ ಮ್ಯಾಚ್ ನಲ್ಲಿ ಈ ಒಂದು ಮ್ಯಾಚ್ ನಲ್ಲಿ ಭರ್ಜರಿ ಶತಕ ಮಾಡುವ ಮೂಲಕ ಈ ಒಂದು ಮ್ಯಾಚ್ ನ ಫಿನಿಶಿಂಗ್ ಟಚ್ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ. ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಮ್ಯಾಚ್ ಇಂಡಿಯಾ ಗೆದ್ದಿದೆ. ಫ್ರೆಂಡ್ 6 ವಿಕೆಟ್ ಇಂದ ಇಂಡಿಯಾ ಗೆದ್ದಿದೆ. ಟೋಟಲ್ ಆಗಿ 42.3 ಓವರ್ ನಲ್ಲೇ ಈ ಒಂದು ಮ್ಯಾಚ್ ಮುಗಿಸಿದೆ ಟೋಟಲ್ ಆಗಿ ಇಂಡಿಯಾ. ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಮ್ಯಾಚ್ ಗೆಲ್ಲುತ್ತೆ ಅಂತ 100% ಗೊತ್ತಿತ್ತು. ಪಾಕಿಸ್ತಾನ ವಿರುದ್ಧ ಈ ಒಂದು ಮ್ಯಾಚ್ ಗೆಲ್ಲುತ್ತೆ ಅಂತ ಆಲ್ರೆಡಿ ಒಂದು ಇನ್ನಿಂಗ್ಸ್ ಆಗಿ ಮೇಲೆ ಗೊತ್ತಿತ್ತು. ಆದ್ರೆ ಈ ಒಂದು ಮ್ಯಾಚ್ ಇಂಡಿಯಾ ಪಾಕಿಸ್ತಾನ ವಿರುದ್ಧ ಗೆಲ್ಲೋಕೆ ನೋಡ್ತಿದ್ಲ. ಪಾಕಿಸ್ತಾನ ವಿರುದ್ಧ ವಿರಾಟ್ ಕೊಹ್ಲಿ ಸೆಂಚುರಿ ಬಾರಿಸೋದು ಕೂಡ ನೋಡೋಕೆ ಫುಲ್ ಇಂಟ್ರೆಸ್ಟ್ ಇತ್ತು. ಫ್ರೆಂಡ್ ಟೋಟಲ್ ಆಗಿ ಇವ್ರಿಗೆ ನಾನು ನೋಡ್ತಿದ್ದೆ, ಒಂದು ಟೈಮ್ ನಲ್ಲಿ ನೋಡ್ತಿದ್ದೆ, ಇವರು 70 ರನ್ ಆದಾಗ ಟೋಟಲ್ ಆಗಿ 60 ರನ್ ಇತ್ತು. ಟೋಟಲ್ ಆಗಿ ಗೆಲ್ಲೋಕೆ 60 ರನ್ ಬೇಕಿತ್ತು. ಇವ್ರಿಗೆ 80 ರನ್ ಇದ್ದಾಗ ಅಲ್ಲಿ ಗೆಲ್ಲೋಕೆ 40 ರನ್ ಬೇಕಿತ್ತು. ಇವ್ರಿಗೆ 85 ರನ್ ಆದಾಗ ಗೆಲ್ಲೋಕೆ ಒಂದು 20 ರನ್ ಬೇಕಾಯಿತು. ಇವ್ರಿಗೆ 90 ಆದಾಗ ಗೆಲ್ಲೋಕೆ ಇನ್ನು 12 ರನ್ ಬೇಕಾಯಿತು. ಇವ್ರಿಗೆ ಶತಕ ಆಗಕ್ಕೆ ಇನ್ನು 5 ರನ್ ಬೇಕಾದಾಗ ಗೆಲ್ಲೋಕೆ 4 ರನ್ ಬೇಕಿತ್ತು. ಟೋಟಲ್ ಆಗಿ ಇವ್ರಿಗೆ ಶತಕ ಆಗೋಕೆ ಇನ್ನು 3 ರನ್ ಬೇಕಾಗಿದ್ದಾಗ ಗೆಲ್ಲೋಕೆ ಇನ್ನು 2 ರನ್ ಬೇಕಾಗಿತ್ತು. ಟೋಟಲ್ ಆಗಿ ಲಾಸ್ಟ್ ಬಾಲಿಗೆ ವಿರಾಟ್ ಕೊಹ್ಲಿ 4 ಹೊಡೆದಾಗ ಇವರೊಂದು ಸೆಂಚುರಿ ಕೂಡ ಪೂರೈಸಿದಂಗಾಯ್ತು. ಇತ್ಲಾಗೆ ಇಂಡಿಯಾನು ಕೂಡ ಗೆಲ್ಸಿದಂಗಿತ್ತು. ಫ್ರೆಂಡ್ ಟೋಟಲ್ ಆಗಿ ಲಾಸ್ಟ್ ತನಕ ಟೋಟಲ್ ಆಗಿ ಒಂದು 5 ಓವರ್ ಇದೆಯಲ್ಲ, ಲಾಸ್ಟ್ 5 ಓವರ್, ಈ ಒಂದು 5 ಓವರ್ ಅಲ್ಲಿ ನನ್ನ ಒಂದು ವಿರಾಟ್ ಕೊಹ್ಲಿ ಶತಕ ಆಗುತ್ತೋ ಇಲ್ಲೋ ಅನ್ನೋದು ಕೂಡ ಸ್ವಲ್ಪ ಇದೇ ಡವಾಡ ಇರ್ತಿತ್ತು. ಫ್ರೆಂಡ್ ಟೋಟಲ್ ಆಗಿ ಇವತ್ತಿನ ಮ್ಯಾಚ್ ತುಂಬಾ ಇಂಟ್ರೆಸ್ಟ್ ಆಯ್ತು. ಫ್ರೆಂಡ್ ಟೋಟಲ್ ಆಗಿ ವಿರಾಟ್ ಕೊಹ್ಲಿ ಶತಕ, ಈ ಕಡೆ ಇಂಡಿಯಾ ವಿನ್ನು ಡಬಲ್ ಖುಷಿ ಆಗ್ತಾ ಇದೆ. ಫ್ರೆಂಡ್ ಟೋಟಲ್ ಹೇಳ್ಬೇಕಂದ್ರೆ ಈ ಒಂದು ಮ್ಯಾಚ್ ಫುಲ್ ಇಂಟ್ರೆಸ್ಟ್ ಆಗಿತ್ತು. ಫ್ರೆಂಡ್ ಟೋಟಲ್ ಆಗಿ ಪಾಕಿಸ್ತಾನ ಈ ಒಂದು ಮ್ಯಾಚ್ ಸೋಲೋ ಮೂಲಕ ಈ ಒಂದು ಟೂರ್ನಮೆಂಟ್ ಇಂದ ಹೊರಗೆ ಬಿದ್ದಿದೆ. ಫ್ರೆಂಡ್ ಟೋಟಲ್ ಆಗಿ ಇವ್ರಿಗೆ ಆಪ್ಷನ್ ಇಲ್ಲ. ಫ್ರೆಂಡ್ ಟೋಟಲ್ ಆಗಿ ಈಗ ಒಂದು ಮ್ಯಾಚ್ ಗೆದ್ರು ಕೂಡ ಪ್ರಯೋಜನ ಇಲ್ಲ. ಬಾಂಗ್ಲಾದೇಶ ವಿರುದ್ಧ ಒಂದು ಮ್ಯಾಚ್ ಇದೆ, ಆ ಒಂದು ಮ್ಯಾಚ್ ಗೆದ್ರು ಕೂಡ ಇವ್ರಿಗೆ ಯೂಸ್ ಇಲ್ಲ. ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಟೂರ್ನಮೆಂಟ್ ಇಂದ ಪಾಕಿಸ್ತಾನ ಹೊರಗೆ ಬಿದ್ದಿದೆ. ಫ್ರೆಂಡ್ ಫಸ್ಟ್ ಗೆ ಎಡವಟ್ ಮಾಡ್ಕೊಂಡಿದ್ದು ಪಾಕಿಸ್ತಾನ ಇಲ್ಲಪ್ಪ ಅಂದ್ರೆ ಟಾಸ್ ಗೆದ್ದ ಪಾಕಿಸ್ತಾನ ಬ್ಯಾಟಿಂಗ್ ಆಯ್ಕೆ ಮಾಡ್ತು. ಫ್ರೆಂಡ್ ಅಲ್ಲೇ ತಪ್ಪು ಮಾಡ್ಕೊಂಡಿದ್ದು. ಫ್ರೆಂಡ್ ಯಾಕಪ್ಪ ಅಂದ್ರೆ 34 ಈ ಒಂದು ದುಬೈನಲ್ಲಿ 34 ಪಂದ್ಯ ನಡೆದಿದೆ. ಅದರಲ್ಲಿ ಫಸ್ಟ್ ಬ್ಯಾಟಿಂಗ್ ನವರು 12 ಸಲ ಗೆದ್ರೆ, ಸೆಕೆಂಡ್ ಬ್ಯಾಟಿಂಗ್ ನವರು 21 ಸಲ ಗೆದ್ದಿದ್ರು. ಆ ಒಂದು ರೆಕಾರ್ಡ್ ನೋಡಿ ಕೂಡ ಪಾಕಿಸ್ತಾನ ಚೇಂಜಿಂಗ್ ತಗೋಬೇಕಿತ್ತು, ಸೆಕೆಂಡ್ ಬ್ಯಾಟಿಂಗ್ ತಗೋಬೇಕಿತ್ತು. ಇಲ್ಲಿ ಎಡವಟ್ ಮಾಡ್ಕೊಳ್ಳೋದು ಅಲ್ಲೇ ಪಾಕಿಸ್ತಾನ. ಫ್ರೆಂಡ್ ಟೋಟಲ್ ಆಗಿ ಪಾಕಿಸ್ತಾನಕ್ಕೆ ಆರಂಭದಲ್ಲೇ ಚೆನ್ನಾಗಿಂತ ಪ್ರದರ್ಶನ ಸಿಗಲಿಲ್ಲ. ಫ್ರೆಂಡ್ ಟೋಟಲ್ ಆಗಿ ಸ್ವಲ್ಪ ಬಾಬರ್ ಅಜಾಮ್ ಹಾಗೆ ಇಮಾಮ್ ಉಲ್-ಹಕ್ ಸ್ವಲ್ಪ ಚೆನ್ನಾಗಿರುವಂತ ಸ್ವಲ್ಪ ಆರಂಭ ಕೊಟ್ಟರು ಕೂಡ ಇಲ್ಲಿ ಬಾಬರ್ ಅಜಾಮ್ ಹಾಗೆ ಇಮಾಮ್ ಉಲ್-ಹಕ್ ಜಲ್ದಿ ಔಟ್ ಆದ್ರು. ಫ್ರೆಂಡ್ ಅವಾಗ ಬಂದ ರಿಜ್ವಾನ್ ಹಾಗೆ ಶಾಕಿಲ್ ಇವರ ಒಂದು ಆಟಕ್ಕೆ ಚೆನ್ನಾಗಿರುವಂತ ಪ್ರದರ್ಶನ ಬಂತು. ಫ್ರೆಂಡ್ ಟೋಟಲ್ ಆಗಿ 100 ಚಿಲ್ಲರ ಪಾರ್ಟ್ನರ್ಶಿಪ್ ಇವರೊಂದು ಬ್ಯಾಟಿಂದ ಬಂತು. ಇವರು ಬ್ಯಾಟಿಂದ ಬಂದಿದ್ದು ಅಷ್ಟೇ ರನ್ ಟೋಟಲ್ ಆಗಿ. ಇನ್ನು ಇವರು ಮಾಡಿ ಟೋಟಲ್ ಆಗಿ 241 ರನ್ ಇಂಡಿಯಾಗೆ ಟಾರ್ಗೆಟ್ ಕೊಟ್ಟರು. ಇದರಲ್ಲಿ ಪ್ರಮುಖ 3 ವಿಕೆಟ್, ಕುಲ್ದೀಪ್ ಯಾದವ್ 3 ವಿಕೆಟ್, ಹಾರ್ದಿಕ್ ಪಾಂಡ್ಯ 2 ವಿಕೆಟ್ ಹಾಗೆ ತಲಾ 1 ವಿಕೆಟ್ ತಗೊಂಡ್ರು. ಶಮಿ ಯಾವುದೇ ಒಂದು ವಿಕೆಟ್ ತಗೊಳ್ಳಿಲ್ಲ. ಫ್ರೆಂಡ್ ಟೋಟಲ್ ಆಗಿ 241 ರನ್ ಚೇಸ್ ಮಾಡೋಕೆ ಬಂದ ಇಂಡಿಯಾ ಆರಂಭದಲ್ಲೇ ಚೆನ್ನಾಗಿರುವಂತ ಆರಂಭ ಸಿಕ್ತು. ಇಲ್ಲಿ ಟೋಟಲ್ ಆಗಿ ರೋಹಿತ್ ಶರ್ಮಾ ಹಾಗೆ ಶುಭ್ಮನ್ ಗಿಲ್ 40 ರನ್ ಪಾರ್ಟ್ನರ್ಶಿಪ್ ಬಂತು. ಹಾಗೆ ರೋಹಿತ್ ಶರ್ಮಾ ಔಟ್ ಆದ್ರು. ಫ್ರೆಂಡ್ ಕ್ಲೀನ್ ಬೋಲ್ಡ್ ಆದ್ರು. ಆವಾಗ ಬಂದ ಶುಭ್ಮನ್ ಗಿಲ್ ವಿರಾಟ್ ಕೊಹ್ಲಿ ನಿಧಾನಗತಿಯಿಂದ ಸ್ಟಾರ್ಟ್ ಮಾಡಿದ್ರು. ಮೊದಲಿಗೆ ನಿಧಾನಗತಿಯಿಂದ ಸ್ಟಾರ್ಟ್ ಮಾಡಿದ್ರು. ಶುಭ್ಮನ್ ಗಿಲ್ಗೂ ಸ್ವಲ್ಪ ಬ್ಯಾಟಿಂಗ್ ಚೆನ್ನಾಗಿರುವಂತ ಬ್ಯಾಟಿಂಗ್ ಆಡ್ತಾ ಇದ್ರು. ಶುಭ್ಮನ್ ಗಿಲ್ ನೋಡೋದಂತೆ ಸ್ವಲ್ಪ 46 ರನ್ ಮಾಡಿ ಔಟ್ ಆದ್ರು. ಆವಾಗ ಬಂದ ಶ್ರೇಯಸ್ ಅಯ್ಯರ್ ಹಾಗೆ ವಿರಾಟ್ ಕೊಹ್ಲಿ 50 ಆಯಿತು. ಹಾಗೆ ಶ್ರೇಯಸ್ ಕೂಡ ಸ್ಫೋಟಕ ಇನ್ನಿಂಗ್ಸ್ ಕಟ್ಟಿದ್ರು. ಟೋಟಲ್ ಆಗಿ ಶ್ರೇಯಸ್ ಸ್ಪೀಡ್ ಆಡಿದ್ರೆ ವಿರಾಟ್ ಕೊಹ್ಲಿ ಸ್ವಲ್ಪ ನಿಧಾನಗತಿಯಿಂದ ಆಡಿದ್ರು. ಫ್ರೆಂಡ್ ಟೋಟಲ್ ಆಗಿ ಇವತ್ತು ತುಂಬಾನೇ ಸ್ಲೋ ಆಗಿ ಆಡಿದ್ರು ವಿರಾಟ್ ಕೊಹ್ಲಿ. ಈ ಒಂದು ಶತಕ ಬಾರಿ ಸ್ವಲ್ಪ ಸ್ಲೋ ಆಗಿ ಇತ್ತು ಈ ಒಂದು ಶತಕ. ಆದ್ರೂ ಕೂಡ ಈ ಒಂದು ಶತಕ ಮರೆಯಲಾದ ಶತಕ. ಟೋಟಲ್ ಆಗಿ 46 ರನ್ ಶುಭ್ಮನ್ ಗಿಲ್ ಔಟ್ ಆದ್ರೆ ಶ್ರೇಯಸ್ ಬಂದು ಚೆನ್ನಾಗಿರುವಂತ ಪ್ರದರ್ಶನ ಕೊಟ್ಟು ವಿರಾಟ್ ಕೊಹ್ಲಿ 50 ಆದ್ಮೇಲೆ ಅವರು ಕೂಡ 50 ಆಯ್ತು. ಆಮೇಲೆ ಚಲೋ ಆಯ್ತು ವಿರಾಟ್ ಕೊಹ್ಲಿ ಶತಕ. ಟೋಟಲ್ ಆಗಿ 80 ಬೇಕಾದಾಗ ಇಲ್ಲಿ ಗೆಲ್ಲೋಕೆ 40 ಬೇಕಾಯ್ತು. ಹಾಗೆ ಇಲ್ಲಿ ಇವ್ರಿಗೆ 90 ಬೇಕಾದಾಗ ಇವ್ರಿಗೆ 85 ಇದ್ದಾಗ ಗೆಲ್ಲೋಕೆ 12 ರನ್ ಬೇಕಾಯ್ತು. ಒಟ್ಟು ಇವ್ರಿಗೆ ಶತಕಕ್ಕಿಂತ 1 ರನ್ ಕಮ್ಮಿ ಇತ್ತು. ಫ್ರೆಂಡ್ 1 ರನ್ ಕಮ್ಮಿ ಇತ್ತು ಇದು ರನ್. ಟೋಟಲ್ ಆಗಿ ಹಂಗೆ ಮಾಡ್ಕೊಂಡು ಹತ್ರ ತಂದ್ರು. ಅವಾಗ ಶ್ರೇಯಸ್ ಔಟ್ ಆದ್ರು. ಫ್ರೆಂಡ್ ಟೋಟಲ್ ಆಗಿ ಔಟ್ ಆದ್ರು. ಅವಾಗ ಬಂದ ಹಾರ್ದಿಕ್ ಪಾಂಡ್ಯನು ಕೂಡ 8 ರನ್ ಮಾಡಿ ಔಟ್ ಆದ್ರು. ಆಮೇಲೆ ಬಂದ ಅಕ್ಷಯ್ ಪಟೇಲ್ ಹಾಗೆ ವಿರಾಟ್ ಕೊಹ್ಲಿ. ಟೋಟಲ್ ಆಗಿ ವಿರಾಟ್ ಕೊಹ್ಲಿಗೆ 5 ರನ್ ಬೇಕಾಗಿತ್ತು. 5 ರನ್ ಗೆಲ್ಲೋಕೆ 4 ರನ್ ಬೇಕಿತ್ತು.
ಒಂದು ಸಿಂಗಲ್ ತಕ್ಕೊಟ್ರು ಅಕ್ಷಯ್ ಪಟೇಲ್. ಗೆಲ್ಲೋಕೆ ಎಷ್ಟು ಬೇಕಾಯಿತು ಟೋಟಲ್ ಆಗಿ ಆ, 5 ಗೆಲ್ಲೋಕೆ 5 ಬೇಕಾಯಿತು. ಇಲ್ಲಿ ಸೆಂಚುರಿ ಹಾಕಿ 6 ಬೇಕಾಯಿತು. ಒಂದು ಸಿಂಗಲ್ ಒಂದು ಡಬಲ್ ತಗೊಂಡ್ರು, ಅಲ್ಲಿಗೆ ಗೆಲ್ಲೋಕೆ 3 ರನ್ ಬೇಕಾಯ್ತು. ಇಲ್ಲಿ ಶತಕಕ್ಕೆ 4 ರನ್ ಬೇಕಾಯ್ತು ವಿರಾಟ್ ಕೊಹ್ಲಿಗೆ. ಒಂದು 4 ಹೊಡೆದ್ರು, ಅಲ್ಲಿಗೆ ಶತಕನು ಪೂರೈಸಿದಂಗಾಯ್ತು. ಇತ್ಲಾಗೆ ವಿರಾಟ್ ಕೊಹ್ಲಿ ಇಂಡಿಯಾನ ಗೆಲ್ಸಿದಂಗಿತ್ತು ಫ್ರೆಂಡ್. ಟೋಟಲ್ ಆಗಿ ಪಾಕಿಸ್ತಾನ ವಿರುದ್ಧ ವಿರಾಟ್ ಕೊಹ್ಲಿ ಚೆನ್ನಾಗಿರುವಂತ ಆಟ ಆಡ್ತಾರೆ ಫ್ರೆಂಡ್. ಪಾಕಿಸ್ತಾನ ವಿರುದ್ಧ ಅಂದ್ರೆ ಟೋಟಲ್ ಆಗಿ ವರ್ಲ್ಡ್ ಕಪ್ ನಲ್ಲಿ 22 ವರ್ಲ್ಡ್ ಕಪ್ ನಲ್ಲಿ ಒಂದ್ ಮ್ಯಾಚ್ ನ ಭರ್ಜರಿಯಾಗಿ ಗೆಲ್ಸಿದ್ರು. ಈ ಮ್ಯಾಚ್ ಕೂಡ ಅದೇ ರೀತಿ ಗೆಲ್ಸಿದ್ರು ವಿರಾಟ್ ಕೊಹ್ಲಿ ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ಇದು ಎರಡು ಕಡೆ ಫುಲ್ ಫೈಟ್ ಇದ್ದಿಲ್ಲ, ಒಂದ್ಸರಿ ಅಷ್ಟೇ ಫೈಟ್ ಇತ್ತು ಫ್ರೆಂಡ್. ಪಾಕಿಸ್ತಾನದವರು ಬ್ಯಾಟಿಂಗ್ ಲೈನ್ ಕಂಪ್ಲೀಟ್ ಆಗಿ ಸ್ಟ್ರಗಲ್ ಇತ್ತು ಫ್ರೆಂಡ್. ಆದ್ರೂ ಕೂಡ ರಿಜ್ವಾನು ಶಾಕಿಲ್ ಸ್ವಲ್ಪ ಆಡಿದ್ರು ಕೂಡ ಇವರು ಸ್ವಲ್ಪ ನಿಧಾನಗತಿಯಿಂದ ಆಡಿದ್ರು ಕೂಡ ಇವ್ರಿಗೆ ಯಾವ ಬ್ಯಾಟ್ಮನ್ಸ್ ಕೂಡ ಕೈ ಹಿಡಿಲಿಲ್ಲ. ಆಮೇಲೆ ಫ್ರೆಂಡ್ ಪುತು ವಿಕೆಟ್ ಹೋಯ್ತು. ಇವರು ಆಲ್ರೆಡಿ ಒಂದು 300 ಟಾರ್ಗೆಟ್ ಇಕ್ಕೊಂಡು ನನಗನ್ಸೋ ಮಟ್ಟಿಗೆ ಇವರು ತಲೆಯಲ್ಲಿ 300 ಟಾರ್ಗೆಟ್ ಕೊಡಬೇಕು ಇಂಡಿಯಾಕ್ಕೆ ಅನ್ಕೊಂಡಿದ್ರು ಕೂಡ ಆ ಒಂದು ಟಾರ್ಗೆಟ್ ರೀಚ್ ಮಾಡೋಕೆ ಆಗ್ಲಿಲ್ಲ ಇವ್ರ ಕೈಯಲ್ಲಿ. ಅವಾಗ ಗೊತ್ತಾಯ್ತು ಕಾಣುತ್ತೆ 241 ರನ್ ಇಂಡಿಯಾಗೆ ಟಾರ್ಗೆಟ್ ಕೊಟ್ಟಾಗ ಅವಾಗ ಅನ್ಕೊಂಡ್ರಿ ಇವರು ಇಂಡಿಯಾ ವಿರುದ್ಧ ನಾವು ಸೋಲ್ತೀವಿ, ಈ ಒಂದು ಟಾರ್ಗೆಟ್ ಆರಾಮಾಗಿ ಚೇಂಜ್ ಮಾಡಿ ಗೆಲ್ತಾರೆ ಅನ್ಕೊಂಡ್ ಬಂದಿದ್ರು ಕಾಣುತ್ತೆ ಫ್ರೆಂಡ್ ಸೆಕೆಂಡ್ ಇನ್ನಿಂಗ್ಸ್ ಆಡೋಕೆ. ಯಾಕಂದ್ರೆ ಅವರ ಒಂದು ಮಕಚೇರಿ ಹಾಗೆ ಇತ್ತು ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ಈ ಒಂದು ಮ್ಯಾಚ್ ನ 6 ವಿಕೆಟ್ ಇಂದ ಇಂಡಿಯಾ ಗೆದ್ದಿದೆ. ಅದೇ 42 ಓವರ್ ಹಾಗೆ 3 ಬಾಲ್ ಟೋಟಲ್ ಹಾಕಿ ಇಲ್ಲಿ 7 ಓವರ್ 3 ಬಾಲ್ ಉಳಿಸ್ಕೊಂಡು 6 ವಿಕೆಟ್ ಇಂದ ಗೆದ್ದಿದೆ ಇಂಡಿಯಾ. ಟೋಟಲ್ ಆಗಿ ಈ ಒಂದು ಜಯವೊಂದಿಗೆ ಸೆಮಿಫೈನಲ್ ಹಾದಿ ಸುಗಮ ಆಗಿದೆ ಫ್ರೆಂಡ್. ಟೋಟಲ್ ಆಗಿ ಇನ್ಮೇಲೆ ನ್ಯೂಜಿಲೆಂಡ್ ವಿರುದ್ಧ ಲಾಸ್ಟ್ ಮ್ಯಾಚ್ ಒಂದು ಲೀಗ್ ಮ್ಯಾಚ್ ಇದೆ. ನ್ಯೂಜಿಲೆಂಡ್ ವಿರುದ್ಧ ಒಂದು ಪಂದ್ಯ ಇದೆ ಫ್ರೆಂಡ್. ಆ ಒಂದು ಪಂದ್ಯ ಆಡಿದ್ರೆ ಮುಗಿತು, ಡೈರೆಕ್ಟ್ ಆಗಿ ಸೆಮಿಫೈನಲ್ ಆಡುತ್ತೆ ದುಬೈ ಗ್ರೌಂಡ್ ಅಲ್ಲಿ ಇಂಡಿಯಾ ಫ್ರೆಂಡ್. ಟೋಟಲ್ ಆಗಿ ಇಂಡಿಯಾ ಈ ಒಂದು ಮ್ಯಾಚ್ ಇದೆಯಲ್ಲ ಫುಲ್ ಇಂಟ್ರೆಸ್ಟ್. ಹಾಗೆ ದುಬೈಗೆ ಸ್ಟಾರ್ ಆಟಗಾರರು ಕೂಡ ಬಂದಿದ್ರು ಇಂಡಿಯಾದ. ಯಾರಪ್ಪ ಅಂದ್ರೆ ತಿಲಕ್ ವರ್ಮಾ, ಹಾಗೆ ಅಭಿಷೇಕ್ ವರ್ಮಾ, ಹಾಗೆ ಸೂರ್ಯಕುಮಾರ್ ಯಾದವ್, ಹಲವಾರು ಪ್ಲೇಯರ್ ಬಂದಿದ್ರು, ಹಲವಾರು ನಟರು ಬಂದಿದ್ರು, ಹಲವಾರು ಕ್ರಿಕೆಟಿಗರು ಬಂದಿದ್ರು, ಮಾಜಿ ಆಟಗಾರರು. ಇಲ್ಲಿ ಎಲ್ಲರೂ ಕೂಡ ಈ ಒಂದು ಮ್ಯಾಚ್ ನೋಡೋಕೆ ಇಂಡಿಯಾದಿಂದ ಬಹಳ ಜನ ಹೋಗಿದ್ರು ನೋಡೋಕೆ ನೋಡ್ಬೇಕಂದ್ರೆ ಟೋಟಲ್ ಆಗಿ 2 ಕೋಟಿಯಿಂದ ಫುಲ್ ಇಂಟ್ರೆಸ್ಟ್ ಆಗಿತ್ತು ಮ್ಯಾಚ್. ಟೋಟಲ್ ಆಗಿ ಇಂಡಿಯಾ ಯಾವಾಗ ಸೆಕೆಂಡ್ ಇನ್ನಿಂಗ್ಸ್ ಆರಂಭ ಮಾಡ್ತಾ ಅವಾಗ ಫುಲ್ ಇಂಟ್ರೆಸ್ಟ್ ಆಯ್ತು ಫ್ರೆಂಡ್ ನಮ್ಮ ಒಂದು ಇಂಡಿಯಾ ಅಭಿಮಾನಿಗೆ ಫ್ರೆಂಡ್. ಟೋಟಲ್ ಆಗಿ ಪಾಕಿಸ್ತಾನ ಜನಕ್ಕೆ ಈಗ ಇದು ನುಂಗಲಾರ್ತಿತ್ತು ಫ್ರೆಂಡ್. ಟೋಟಲ್ ಆಗಿ ಈ ಒಂದು 5 ಮ್ಯಾಚ್ ಒಂದು ರೌಂಡ್ ಮುಗಿತು. 2ನೇ ರೌಂಡಿಗೆ ಕಾಲಿಟ್ಟ ತಕ್ಷಣ ಪಾಕಿಸ್ತಾನ ಈ ಒಂದು ಟೂರ್ನಿಮೆಂಟ್ ಇಂದ ಹೊರಗೆ ಬಿದ್ದಿದೆ. ಇದು ಅವರ ಒಂದು ದೇಶದಲ್ಲಿ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಯಾಕಪ್ಪ ಅಂದ್ರೆ ಟೂರ್ನಿಂದ ಫಸ್ಟ್ ಬಿದ್ದಿದ್ದೇ ಪಾಕಿಸ್ತಾನ, ಇಲ್ಲಿ ಯಾವುದೋ ಒಂದು ಟೀಮ್ ಹೊರಗೆ ಬಿದ್ದಿರೋದೇ ಪಾಕಿಸ್ತಾನ. ಅದು ಒಂದು ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತು ಫ್ರೆಂಡ್. ಟೋಟಲ್ ಆಗಿ ಈಗ ಪಾಕಿಸ್ತಾನಕ್ಕೆ ಯಾವುದೇ ಒಂದು ಆಪ್ಷನ್ ಇಲ್ಲ. ಈಗ ಒಂದೇ ಆಪ್ಷನ್ ಚೆನ್ನಾಗಿರುವಂತ ಟೂರ್ನಿಮೆಂಟ್ ನಡೆಸ್ಕೊಡ್ಬೇಕು ಪಾಕಿಸ್ತಾನದಲ್ಲಿ. ಈಗ ಸೆಮಿಫೈನಲ್ ಒಂದೇ ನಡೆಯುತ್ತೆ ಇಲ್ಲಿ ಪಾಕಿಸ್ತಾನದಲ್ಲಿ. ಈಗ ಸೆಮಿಫೈನಲ್ ಒಂದೇ ನಡೆಯೋದು, ಇನ್ನು ಸೆಮಿಫೈನಲ್ 2 ಅಷ್ಟೇ ನಡೆಯುತ್ತೆ. ಈಗ ಸೆಮಿಫೈನಲ್ ಬಂದು ಫೈನಲ್ ದುಬೈದಲ್ಲಿ ನಡೆಯುತ್ತೆ. ಏನಾದ್ರು ಸೆಮಿಫೈನಲ್ ಇಂಡಿಯಾ ಗಿದ್ರೆ ದುಬೈನಲ್ಲಿ ಫೈನಲ್ ನಡೆಯುತ್ತೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸಿದ್ದೀನಿ. ಹಾಗೆ ವಿರಾಟ್ ಕೊಹ್ಲಿದು 82ನೇ ಶತಕ, ODI ನಲ್ಲಿ 51ನೇ ಶತಕ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಅನಲೈಸ್ ನಿಮ್ಮ ಮುಂದೆ ಇಟ್ಟಿದ್ದೀನಿ ಫ್ರೆಂಡ್. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ. ಹಾಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್, ಬಾಯ್.